ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿ ಮರುಸಿಂಚನ ಗಣಿತ ವಿಷಯದ ಪುನರ್ಮನನ ಹಾಳೆ 23 ಮತ್ತು 24ನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಟುವಟಿಕೆ 1. ಸೊ ಇಲ್ಲಿ ನಾವು ಅಂಕಿ ಅಂಶಗಳ ಕೋಷ್ಟಕ ಮತ್ತು ಸ್ತಂಭ ನಕ್ಷೆಗಳ ಬಗ್ಗೆನೇ ತಿಳ್ಕೊಳ್ತಾ ಇದ್ದೀವಿ. ಸೊ ಇದು ಕಂಟಿನ್ಯೂ ಆಗಿದೆ. ಸೊ ಇಲ್ಲಿ ನಿಮಗೆ ಒಂದು ಅಂಗಡಿಯಲ್ಲಿ ಒಂದು ದಿನ ಮಾರಾಟವಾದ ಚಾಕ್ಲೇಟ್ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿ. ಸೊ ಇಲ್ಲಿ ಒಂದು ಚಾಕ್ಲೇಟ್ ಅಂದರೆ 10 ಚಾಕ್ಲೇಟ್, ಅದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ಸೊ ಇಲ್ಲಿ ನೋಡಿ ಪರ್ಕ್ ಎಷ್ಟಿದೆ ನೋಡಿ, ಕೌಂಟ್ ಮಾಡಿ 8. ಸೊ 8 ಅಂದರೆ 80, ಯಾಕೆಂದರೆ ಒಂದು ಚಾಕ್ಲೇಟ್ ಇಸ್ ಈಕ್ವಲ್ ಟು 10 ಚಾಕ್ಲೇಟ್ಸ್, ಹಾಗಾಗಿ 80. ನೆಕ್ಸ್ಟ್ ಡೈರಿ ಮಿಲ್ಕ್ ಎಷ್ಟಿದೆ? 6 ಡೈರಿ ಮಿಲ್ಕ್ ಇದೆ, ದಟ್ ಮೀನ್ಸ್ 60. ಮಂಚ್ ಎಷ್ಟಿದೆ? 5, ಸೊ ದಟ್ 50. ಮ್ಯಾಂಗೋ ಬೈಟ್ಸ್ ಎಷ್ಟಿದೆ? 2 ಅಂದರೆ 20. ಬೌಂಟಿ ಎಷ್ಟಿದೆ? 30. ಸೊ ಬಹಳಷ್ಟು ಈಸಿ ಇದೆ ನಿಮಗೆ. ನೆಕ್ಸ್ಟ್ ಚಟುವಟಿಕೆ, ತರಗತಿಯ ಕೋಣೆಯಲ್ಲಿ ಪ್ರದರ್ಶಿಸಲಾದಂತಹ ಒಂದು ಚಾರ್ಟ್ನಲ್ಲಿರುವ ಆಕೃತಿಗಳ ಸಂಖ್ಯೆಯನ್ನು ಕೆಳಗೆ ಸ್ತಂಭ ನಕ್ಷೆಯಲ್ಲಿ ಕೊಡಲಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ತ್ರಿಭುಜ, ಚತುರ್ಭುಜ, ಪಂಚಭುಜ, ವೃತ್ತ. ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಚಾರ್ಟ್ನಲ್ಲಿರುವ ಯಾವ ಆಕೃತಿಯನ್ನು ಹೆಚ್ಚು ಪ್ರದರ್ಶಿಸಲಾಗಿದೆ? ಆಬ್ವಿಯಸ್ಲಿ ತ್ರಿಭುಜ. ಚಾರ್ಟ್ನಲ್ಲಿ ಪ್ರದರ್ಶಿಸಲಾದ ವೃತ್ತಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಎಷ್ಟು ವೃತ್ತಗಳ ಸಂಖ್ಯೆ ನೋಡಿ ಇಲ್ಲಿ? 2, 4. ಸೊ ಒಟ್ಟಾರೆ 4 ವೃತ್ತಗಳು. ಚಾರ್ಟ್ನಲ್ಲಿ ಪ್ರದರ್ಶಿಸಲಾದ ಒಟ್ಟು ಚಿತ್ರಗಳ ಸಂಖ್ಯೆ ಎಷ್ಟು? ಇವುಗಳಲ್ಲಿ ಸರಳ ಆಕೃತಿಗಳು ಯಾವುವು? ಸೊ ಒಟ್ಟು ಚಿತ್ರಗಳು 12 + 6 + 7 + 4 29 ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಸೊ ಸರಳ ರೇಖಾಕೃತಿಗಳಂದರೆ ತ್ರಿಭುಜ, ಚತುರ್ಭುಜ, ಪಂಚಭುಜ, ಇವೆಲ್ಲ ಸರಳ ರೇಖಾಕೃತಿಗಳಾಗಿರ್ತವೆ. ಚಟುವಟಿಕೆ 3. ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಅದರಲ್ಲಿರುವ ಕನ್ನಡ, ಇಂಗ್ಲಿಷ್, ಸಮಾಜ, ವಿಜ್ಞಾನ, ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇರುವ ಪುಸ್ತಕಗಳ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಕೋಷ್ಟಕದಲ್ಲಿ ಪ್ರತಿನಿಧಿಸಿ. ಸೊ ಇದು ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಕೊಡಬೇಕು. ಸೊ ನಾನಿಲ್ಲಿ ನಮ್ಮ ಶಾಲೆಯ ಗ್ರಂಥಾಲಯದ ಬುಕ್ಗಳ ಜಸ್ಟ್ ಒಂದು ಎಕ್ಸಾಂಪಲ್ಸ್ ಆಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ತಾಳೆ ಗುರುತನ್ನು ನೀವು ಹಾಕಲೇಬೇಕು ಇಲ್ಲಿ, ಟ್ಯಾಲಿ ಮಾರ್ಕ್ಸನ್ನು. ಸೊ ಕನ್ನಡ, ಸೊ ಒಟ್ಟಾರೆ 35 ಪುಸ್ತಕಗಳು ಇರುವಂಥದ್ದು, ಹಾಗಾಗಿ ಈ ರೀತಿ ನೀವು ಟ್ಯಾಲಿ ಮಾರ್ಕನ್ನು ಹಾಕಬೇಕು, ತಾಳೆ ಗುರುತನ್ನು ಹಾಕಿ. ನೆಕ್ಸ್ಟ್ ಇಂಗ್ಲೀಷ್ 25 ಇದೆ, ಸಮಾಜ 30, ವಿಜ್ಞಾನ 40, ಇತರೆ 30 ಇದೆ. ಸೊ ಒಟ್ಟಾರೆ 160 ಪುಸ್ತಕಗಳು ಇದಾವೆ. ಈ ಅಂಕಿ ಅಂಶಗಳನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ. ಸೊ ಇಲ್ಲಿ ನಮಗೆ ಏನು ನಾವಿಲ್ಲಿ ಬರೆದಿದ್ದೀವಲ್ವ, ಇವುಗಳನ್ನ ಸ್ತಂಭ ನಕ್ಷೆಗೆ ಹಾಕಬೇಕು ಮಕ್ಕಳ. ಸೊ ಇಲ್ಲಿ ನೋಡಿ ಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಎಕ್ಸ್ ಅಕ್ಷದಲ್ಲಿ ವಿಷಯ ತಗೊಳ್ತಾ ಇದ್ದೀನಿ, ವೈ ಅಕ್ಷದಲ್ಲಿ ಬಂದು ಪುಸ್ತಕಗಳ ಸಂಖ್ಯೆ ಸೊ ಕನ್ನಡ. ಸೊ ಇಲ್ಲಿ ನಾವು ತೆಗೆದುಕೊಳ್ಳೋಣ, ಒಂದೊಂದು ಸೆಂಟಿಮೀಟರ್ಗೆ 5 ಪುಸ್ತಕಗಳನ್ನ ತಗೊಳ್ಳೋಣ. 5, 10, 15, 20, 30, 35, 40. ಸೊ ಕನ್ನಡ ಎಷ್ಟಿದೆ? 35. ಇಂಗ್ಲೀಷು 35, 25. ಸಮಾಜ ಎಷ್ಟಿದೆ? 30. ವಿಜ್ಞಾನ 40, ಇತರೆ 30. ಸೊ ಒಟ್ಟಾರೆ ಈ ಒಂದು ಇದನ್ನು ನೋಡಿಕೊಂಡು, ಸ್ತಂಭ ನಕ್ಷೆ ನೋಡಿಕೊಂಡು ಈಸಿಯಾಗಿ ನಾವು ಉತ್ತರವನ್ನು ಬರಿಬೋದು. ಮೇಲಿನ ಕೋಷ್ಟಕ ಮತ್ತು ಸ್ತಂಭ ನಕ್ಷೆ ಆಧರಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಗ್ರಂಥಾಲಯದಲ್ಲಿ ಯಾವ ವಿಷಯದ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ? ಸೊ ಈ ಗ್ರಾಫ್ ನೋಡಿದರೆ ಗೊತ್ತಾಗುತ್ತೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳು ಹೆಚ್ಚಿವೆ. ಎಷ್ಟು ವಿಜ್ಞಾನದ ಪುಸ್ತಕಗಳಿವೆ? 40. ಅತಿ ಕಡಿಮೆ ಪ್ರಮಾಣದಲ್ಲಿರುವಂಥ ಪುಸ್ತಕ ಯಾವುದು? ಇಂಗ್ಲೀಷ್. ಸೊ ನಿಮಗೆ ಗ್ರಾಫ್ ನೋಡಿದ್ರೆ, ಸ್ತಂಭ ನಕ್ಷೆ ನೋಡಿದ್ರೆ ಅರ್ಥ ಆಗುತ್ತೆ, ಅಥವಾ ಕೋಷ್ಟಕ ನೋಡಿದರೆ ಅರ್ಥ ಆಗುತ್ತೆ. ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? 160. ನೆಕ್ಸ್ಟ್ ಪುನರ್ಮನನ ಹಾಳೆ 24. ಸೊ ಇಲ್ಲೂ ಸಹ ನಾವು ಕಂಟಿನ್ಯೂಷನ್ ಪಾರ್ಟ್ ಚಿತ್ರನಕ್ಷೆ ಮತ್ತು ಸ್ತಂಭ ನಕ್ಷೆಗಳ ಬಗ್ಗೆನೇ ತಿಳ್ಕೊಳ್ತಾ ಹೋಗ್ತೀವಿ. ಚಟುವಟಿಕೆ 1. ಒಂದು ಕುಟುಂಬದ 6 ತಿಂಗಳ ಖರ್ಚು ವೆಚ್ಚವನ್ನು ಈ ಕೆಳಗೆ ನೀಡಿದೆ. ಸೊ ಖರ್ಚುಗಳನ್ನು 1000 ರೂಗಳಲ್ಲಿ ಕೊಟ್ಟಿದ್ದಾರೆ. ಸೊ ಏನೇನಕ್ಕೆ? ದಿನಸಿಗೆ 5 ಅಂದರೆ 5000, ಬಾಡಿಗೆ 4,000, ಬಟ್ಟೆ 2000, ಶಿಕ್ಷಣ 4000, ಉಳಿತಾಯ 2000, ಇತರೆ 1000. ಸೊ ಈ ಮೇಲಿನ ದತ್ತಾಂಶಗಳಿಗೆ ಒಂದು ಸ್ತಂಭ ನಕ್ಷೆಯನ್ನು ನೀವು ರಚಿಸಬೇಕಾಗತ್ತೆ. ಸೊ ಎಕ್ಸ್ ಅಕ್ಷವನ್ನು 1 ಸೆಂಟಿಮೀಟರ್ಗೆ ಒಂದು ವಿಷಯ ಅಂತ ತೆಗೆದುಕೊಂಡ್ರೆ, ವೈ ಅಕ್ಷವನ್ನು 1 ಸೆಂಟಿಮೀಟರ್ಗೆ 1000 ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ನಾವು ರಚಿಸ್ಬೋದು. ಇಲ್ಲಿ ನೋಡಿ, ಸೊ ಇದನ್ನು ವಿಷಯಗಳಲ್ಲಿ ತಗೋತಾ ಇದ್ದೀನಿ, ಖರ್ಚು ತಗೋತಾ ಇದ್ದೀನಿ. 1 ಅಂದರೆ 1000, 2000, 3, 4, 5, 6. ಸೊ ದಿನಸಿ ಎಷ್ಟಿದೆ ಮಕ್ಕಳ? 5, ದಟ್ ಮೀನ್ಸ್ 5000. ಬಾಡಿಗೆ 4,
ಬಟ್ಟೆ 2, ಶಿಕ್ಷಣ 4, ಉಳಿತಾಯ 2, ಇತರೆ 1. ಸೊ ಇದ್ರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಶಿಕ್ಷಣಕ್ಕೆ ಖರ್ಚಾಗುವ ಹಣ ಎಷ್ಟು? ಸೊ ಶಿಕ್ಷಣಕ್ಕೆ ಖರ್ಚಾಗುವಂಥ ಹಣ ಎಷ್ಟು? 4,000 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್, ಯಾವುದಕ್ಕೆ ಅತಿ ಕಡಿಮೆ ಹಣ ಖರ್ಚಾಗ್ತಾ ಇದೆ? ಸೊ ಕಡಿಮೆ ಖರ್ಚಾಗ್ತಾ ಇರುವಂಥದ್ದು ಇತರೆ ಅದಕ್ಕೆ 1,000 ರೂಪಾಯಿ. 6 ತಿಂಗಳ ಒಟ್ಟು ಖರ್ಚು ಕೇಳಿದ್ದಾರೆ. ಒಟ್ಟು ಅಂತ ಹೇಳಿದ್ರೆ ದಿನಸಿಯಿಂದ ಇತರೆವರೆಗೂ ಎಲ್ಲವನ್ನ ಕೂಡಿಸ್ಬೇಕು. 5, 4, 2, 4, 2, 1 ಇಷ್ಟನ್ನು ಕೂಡಿಸಿದ್ರೆ 18 ಬರುತ್ತೆ. ಸೊ ಇಲ್ಲಿ 1 ಅಂತ ಹೇಳಿದ್ರೆ 1,000, ದಟ್ ಮೀನ್ಸ್ 18,000 ರುಪೀಸ್ ಆಗುತ್ತೆ. 2,000ಕ್ಕಿಂತ ಹೆಚ್ಚು ಖರ್ಚಾಗ್ತಿರೋದು ಯಾವುದಕ್ಕೆ? ದಿನಸಿಗೆ, ಶಿಕ್ಷಣಕ್ಕೆ, ಬಾಡಿಗೆಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಚಟುವಟಿಕೆ 2, ಈ ಚಿತ್ರನಕ್ಷೆಯನ್ನು ವೀಕ್ಷಿಸಿ ಕೋಷ್ಟಕವನ್ನು ರಚಿಸಿ. ಸೊ ಇಲ್ಲಿ ನೋಡಿ, ಸೇಬು, ಬಾಳೆಹಣ್ಣು, ಅನಾನಸ್ಸು, ಕಿತ್ತಳೆ, ಸ್ಟ್ರಾಬೆರಿ. ಸೊ ನೋಡ್ಕೊಳ್ಳಿ ಯಾವ್ದ್ಯಾವ್ದು ಎಷ್ಟಿದೆ. ಇದು 30 ಇದೆ, ಇದು 19 ಇದೆ, 5 ಇದೆ. ನೆಕ್ಸ್ಟ್ ಇದು ಸಹ ನಾನು ಬರೆದಿದ್ದೀನಿ. ಸೊ ಇವುಗಳ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಕೋಷ್ಟಕವನ್ನು ರಚಿಸಲಿಕ್ಕೆ ಕೇಳಿದ್ದಾರೆ. ಸೇಬ್ ಎಷ್ಟಿದೆ? 30. ಸೊ ಅಲ್ಲಿ ನೋಡಿಕೊಂಡು ತಾಳೆ ಗುರುತನ್ನು ಹಾಕಿ. ಬಾಳೆ ಎಷ್ಟಿದೆ? 19. ಅನಾನಸ್ 4, ಕಿತ್ತಳೆ 26, ಸ್ಟ್ರಾಬೆರಿ 9. ಒಟ್ಟಾರೆ 88 ಹಣ್ಣುಗಳಿದ್ದಾವೆ. ಚಿತ್ರದಲ್ಲಿರುವ ಕಿತ್ತಳೆ ಹಣ್ಣಿನ ಸಂಖ್ಯೆ ಎಷ್ಟು? 26. ನೋಡಿ, ಈ ರೀತಿ ಒಂದು ಕೋಷ್ಟಕ ರಚಿಸಿದರೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. 26. ನೆಕ್ಸ್ಟ್, ಸರಿ ಸಂಖ್ಯೆ ಇರುವಷ್ಟು ಹಣ್ಣುಗಳು ಯಾವ್ಯಾವು? ಸರಿ ಅಂತ ಹೇಳಿದರೆ ಸಮ ಸಂಖ್ಯೆಗಳು: ಸೇಬು, ಅನಾನಸ್ಸು, ಕಿತ್ತಳೆ. ನೆಕ್ಸ್ಟ್, ಚಿತ್ರನಕ್ಷೆಯಲ್ಲಿರುವ ಒಟ್ಟು ಹಣ್ಣುಗಳ ಸಂಖ್ಯೆ 88. ಅನಾನಸ್ ಹಣ್ಣು 4 ಇದ್ದಾವೆ. ನೆಕ್ಸ್ಟ್, 3ನೇ ಚಟುವಟಿಕೆ, ನಿಮ್ಮ ಕುಟುಂಬದ ಹಿರಿಯರನ್ನು ಸಂಪರ್ಕಿಸಿ 1 ತಿಂಗಳಲ್ಲಿ ಕುಟುಂಬ ನಿರ್ವಹಣೆಗೆ ಬರುವ ಖರ್ಚನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ವಿಷಯಗಳು ಕೊಟ್ಟಿದ್ದಾರೆ. ಸೊ ಖರ್ಚು 1,000 ರೂಪಾಯಿಲಿರ್ತವೆ. ದಿನಸಿಗೆ 7,007, ವಿದ್ಯುತ್ ಬಿಲ್ಲು 1, ಬಾಡಿಗೆ 3, ಆಸ್ಪತ್ರೆ 2, ವಿದ್ಯಾಭ್ಯಾಸ 8, ಇತರೆ 3. ಸೊ ಒಟ್ಟಾರೆ 24. ಸೊ 1,000 ರೂಗಳಲ್ಲಿ ನೀವು ತಗೊಳ್ತಾ ಇರೋದು. ಸೊ ಬರ್ಕೊಳ್ಳೋಣ. ಸ್ಕೇಲು ಎಕ್ಸ್ ಅಕ್ಷ 1 ಸೆಂಟಿಮೀಟ್ರಿಗೆ 1 ವಿಷಯ, ವೈ ಅಕ್ಷ 1 ಸೆಂಟಿಮೀಟ್ರಿಗೆ 1,000 ರೂಪಾಯಿಗಳು. ಸೊ ಇಲ್ಲಿ ನಾನು ವಿಷಯ ತೆಗೆದುಕೊಂಡಿದ್ದೀನಿ, ಇಲ್ಲಿ ಖರ್ಚು. ಸೊ 1, 2, 3, 4, 5, 6, 7, 8 ಅಂತ ಹಾಕೊಳ್ಳಿ. ಸೊ ದಿನಸಿಗೆ ಪದಾರ್ಥಕ್ಕೆ ಎಷ್ಟು? 7, ವಿದ್ಯುತ್ತು 1, ಬಾಡಿಗೆ 3, ಆಸ್ಪತ್ರೆ 2, ಮಕ್ಕಳ ವಿದ್ಯಾಭ್ಯಾಸಕ್ಕೆ 8, ಇತರೆಗೆ 3. ಸೊ ಈ ರೀತಿ ಬರೆದ್ರೆ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ಸೊ ಹಾಗಾಗಿ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದ್ರು ನೋಡಿ ಮಾಡ್ಬೋದು ಮಕ್ಕಳ. ಬಹಳಷ್ಟು ಈಸಿ ಡಾಟಾ ಹ್ಯಾಂಡ್ಲಿಂಗ್. ನಿಮಗೆ ಅಂಕಿ ಅಂಶಗಳನ್ನು ಈ ರೀತಿ ಚಿತ್ರನಕ್ಷೆ ಅಥವಾ ಸ್ತಂಭ ನಕ್ಷೆಯಿಂದ ನೀವು ಬಿಡಿಸಿ ಅದಕ್ಕೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಸಂಪೂರ್ಣವಾಗಿ ಇಲ್ಲಿಗೆ ನಿಮಗೆ ಬುನಾದಿ ಹಂತದಲ್ಲಿ ಬಂದಂತಹ ಎಲ್ಲ ಪುನರ್ಮನನ ಹಾಳೆಗಳನ್ನು ನಾನು ಮುಗಿಸಿದ್ದೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಬೆಂಬಲಿತ ಹಂತದಲ್ಲಿ ಬರುವಂತಹ ಪುನರ್ಮನನ ಹಾಳೆಗಳನ್ನು ನಿಮಗೆ ಅವುಗಳ ಉತ್ತರದೊಂದಿಗೆ ತಿಳಿಸ್ಕೊಡ್ತೀನಿ. ಹಾಗೂ ಈ ವಿಡಿಯೋಗಳೆಲ್ಲ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.